ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಮಸ್ಕಾರ. ಗುಂಡ್ಲುಪೇಟೆಯಲ್ಲಿ ನಮ್ಮ ಈ ಗುಂಡ್ಲುಪೇಟೆಯಲ್ಲಿ ಬಡವರಿಗೆ ಕೈಗೆಟುಕುವ ದರದಲ್ಲಿ ನಿಮ್ಮ ಪಾದರಕ್ಷೆ ಅಂದರೆ ಇಲ್ಲಿ ಮಾಡ್ತಕ್ಕಂಥ ಈ ಪಾದರಕ್ಷೆಗಳನ್ನು ಬಡವರಿಗೆ ಅತಿ ಒಂದು ಕಡಿಮೆ ದರದಲ್ಲಿ ಇದು ಪಾದರಕ್ಷೆಗಳನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಮನೆ ಮಾತಾಗಿದ್ದೀವಿ. ಅಬ್ದುಲ್ ಮಾಲಿಕ್ ಅಂತ ಎಲ್ಲರೂ ಕೂಡ ಹೇಳ್ತಾಯಿದ್ದಾರೆ. ಹಾಗಾಗಿ ಈ ಸುಮಾರು ಎಷ್ಟು ವರ್ಷಗಳಿಂದ ಈ ಒಂದು ಪಾದರಕ್ಷೆಗಳನ್ನು ಮಾಡ್ತಾಯಿದ್ದೀವಿ? ನಾನು ಈ ಪಾದರಕ್ಷೆಯ ಒಂದು ವೃತ್ತಿಯಲ್ಲಿ ತೊಡಗಿಸಿ ಸುಮಾರು 3 ವರ್ಷ ಆಗಿದೆ, ಅಷ್ಟೇ, ಜಾಸ್ತಿ ಇಲ್ಲ. 2020 ಮೊದಲನೇ ಕೊರೋನಾ ಸಂದರ್ಭದಲ್ಲಿ, ಲಾಕ್ಡೌನ್ ಆದ ಸಂದರ್ಭದಲ್ಲಿ ನಾನು ಈ ಒಂದು ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. 3 ವರ್ಷ ಮುಗಿದು 4ನೇ ವರ್ಷ ಕಾಲಿದ್ದೀನಿ. ಸರ್, ಈಗ ನೀವು ಈ ಪಾದರಕ್ಷೆಗಳನ್ನು ಮಾಡೋಕ್ಕಿಂತ ಮುಂಚೆ ಹಿಂದೆ ಏನು ಮಾಡ್ತಾಯಿದ್ದೀರಿ? ಯಾವ ವೃತ್ತಿ ಮಾಡ್ತಾಯಿದ್ದೀರಿ? ಹಿಂದೆ ಒಂದು ಹಲವಾರು ವೃತ್ತಿ ಮಾಡಿದ್ದೀನಿ. ಹಲವಾರು ವೃತ್ತಿ ಅಂದರೆ 1985ನೇ ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ನಾನು ಟೈಲರ್ ಕೆಲಸವನ್ನು ಮಾಡಿದ್ದೇನೆ. 85ರಿಂದ 90 ಗಂಟೆ 5 ವರ್ಷ. ಆಮೇಲೆ 91ರಲ್ಲಿ ಅನಿವಾರ್ಯವಾಗಿ ನಾನು ಪಕ್ಕದ ರಾಜ್ಯ ತಮಿಳುನಾಡಿಗೆ ಹೋಗುವಂಥ ಸಂದರ್ಭ ಬಂತು. 91ರಿಂದ ಸುಮಾರು 90ರಿಂದ ನಾನು ಹೇಳ್ಕೋಬೋದು. 90ರಿಂದ 2001ನೇ ಇಸ್ವಿಗಿಂತ ನಾನು ಒಂದು ಕೋಳಿಗಳು ಕೆಲಸ ಮಾಡಿದ್ದೇನೆ. ಚಿಕನ್ ಅಂಗಡಿ ಕೆಲಸ ಸುಮಾರು 10 ವರ್ಷ ಆ ಕೆಲಸದಲ್ಲಿ ನಾನು ತೊಡಗಿಸ್ಕೊಂಡು ಅನುಭವ ಆಗಿದೆ. ತದನಂತರ 99ರಲ್ಲಿ ಮದುವೆಯ ನಂತರ 2001ನೇ ಇಸ್ವಿಯಿಂದ ನಾನು ಲಾಟ್ರಿ ಟಿಕೆಟ್ ಮಾಡಿದ್ದೀನಿ, ವ್ಯಾಪಾರ ಮಾಡಿದ್ದೀನಿ. ಅದು ತಮಿಳುನಾಡು ಲಾಟ್ರಿ ಟಿಕೆಟ್ ಮಾಡಿದ್ದೀನಿ. ಅದು ಸುಮಾರು 2009ನೇ ಇಸ್ವಿಯಿಂದ ಇಲ್ಲ 2009ನೇ ಇಸ್ವಿಯಲ್ಲ 2005ನೇ ಇಸ್ವಿಯಿಂದ ಲಾಟ್ರಿ ಮಾರಿದ್ದೀನಿ. ಇಲ್ಲಿಂದ ತಗೊಂಡು ಮಾಡ್ತೀನಿ. ತದನಂತರ ಸ್ಟಾರ್ ಮ್ಯೂಸಿಕಲ್ಸ್ ಅಂತ ಒಂದು ರೆಕಾರ್ಡಿಂಗ್ ಸೆಂಟ್ರ್ ಕೂಡ ತಮಿಳುನಾಡು ಪಕ್ಕದ ರಾಜ್ಯದ ಬಂದಲೂರಿನಲ್ಲಿ ಅಂಗಡಿನೂ ಕೂಡ ಇಟ್ಟಿದೆ. ರೆಕಾರ್ಡಿಂಗ್ ಸೆಂಟ್ರ್ ಮಾಡೋದು ಹೆಂಗೆ ಅಂದರೆ CD ಕ್ಯಾಸೆಟ್ಗೆ ರೆಕಾರ್ಡ್ ಮಾಡೋದು, ಕ್ಯಾಸೆಟ್ ಮಾಡೋದು. ಅದೊಂದು 4 ವರ್ಷ ಆ ವೃತ್ತಿ ಜೀವನ ತೊಡಗಿಸ್ಕೊಂಡೆ. ಪುನಃ 2009 ನಾನು ಹುಟ್ಟಿದವರು ಗುಂಡ್ಲುಪೇಟೆಗೆ ಬರುವಂಥ ಸಂದರ್ಭವಾಯಿತು. ಬಂದ ನಂತರ ಬಟ್ಟೆ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡೆ. ವೃತ್ತಿಗೆ ಹಾಕ್ತಾರಲ್ಲ ಬಟ್ಟೆ, ಪ್ಯಾಂಟು ಶರ್ಟು ಅತಿ ಕಡಿಮೆ ದರದಲ್ಲಿ, 50 ರೂಪಾಯಿಗೆ ಶರ್ಟು, 100 ರೂಪಾಯಿಗೆ ಪ್ಯಾಂಟು. ಅದೊಂದು ಸುಮಾರು ಈಗ 2020 ಇಸ್ವಿಯಿಂದ ಆ ವ್ಯಾಪಾರ ತೊಡಗಿಸ್ಕೊಂಡಿದ್ದೆ. ತದನಂತರ 2020 ಇಸ್ವಿ ನಂತರ ನಾನು ಪಾದರಕ್ಷೆ ಮಾರುವ ವೃತ್ತಿಯಲ್ಲಿ ತೊಡಗಿಸ್ಕೊಂಡು ಹೋಗ್ತಾಯಿದ್ದೆ. ಸರ್, ಈಗ ಪಾದರಕ್ಷೆಗಳು ಮಾಡ್ತಾಯಿದ್ದಿಲ್ಲ, ಸ್ವಲ್ಪ ನಿಮ್ಮ ಸಂಸಾರಕ್ಕೆ ಇದಕ್ಕೆಲ್ಲ ಸ್ವಲ್ಪ ವರ್ಕೌಟ್ ಆಗುತ್ತೆ? ಪರವಾಗಿಲ್ಲ, ದೇವರ ದಯೆ, ತಾಯಿ ಭುವನೇಶ್ವರಿಯ ಕೃಪೆ. ಯಾಕಂದರೆ ಕಡಿಮೆ ದರದಲ್ಲಿ ಬಡವರಿಗೆ ಕೈಗೆಟುಕುವ ದರದಲ್ಲಿ ನೀವು ಮಾರಾಟ ಮಾಡ್ತಾಯಿದ್ದೀವಿ. ಹಾಗಾಗಿ ಸ್ವಲ್ಪ ನಿಮ್ಮ ಮೇಂಟೈನ್ ಆಗುತ್ತೆ. 100 ರೂಪಾಯಿ ಸಿಕ್ಕರೂ ಜೀವನ ಮಾಡ್ಬೋದು, 1000 ರೂಪಾಯಿ ಸಿಕ್ಕರೂ ಜೀವನ ಮಾಡ್ಬೋದು ಅಲ್ವೇ? ಹೀಗಾಗಿ 100 ರೂಪಾಯಿ ಸಿಕ್ಕಿದಾಗ ಸ್ವಲ್ಪ ಅತಿ ಕಡಿಮೆ ದರದಲ್ಲಿ ನಾವು ಮನೆ ಜೀವನ ನಿರ್ವಹಿಸ್ತಕ್ಕಂಥದ್ದು. 1000 ರೂಪಾಯಿ ಸಿಕ್ಕಿದಾಗ ಸ್ವಲ್ಪ ಬೆಣ್ಣೆನೇ ತಿಂತೀವಿ, ಬಾಕಿ ಟೈಮು ಸ್ವಲ್ಪ. ಹಾಗಾಗಿ ನಮ್ಮ ಜೀವನಕ್ಕೆ ತಕ್ಕಂತೆ ಅಲ್ಲಲ್ಲೇ 6 ಕತ್ತಿಲ್ಲ 3 ಕೀಳಿಗಿಲ್ಲ 4 ಊರಲ್ಲೇ ನಾವು ಇದ್ದೇವೆ. ಆರ್ಥಿಕವಾಗಿ ಯಾವುದೋ ಒಂದು ಸಬಲೀಕರಣ ಆಗಿಲ್ಲ. ನಾವು ಏನೋ ನನ್ನ ಹೆತ್ತ ತಾಯಿಯ ಆಶೀರ್ವಾದ ಇಲ್ಲಿವರೆಗೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿಕೊಂಡು ನನ್ನ ಮಕ್ಕಳಿಗೆ ಸಾಕ್ಕೊಂಡು ವಿದ್ಯಾಭ್ಯಾಸನ ಜೊತೆಗೆ ಅವ್ರಿಗೆ ಒಳ್ಳೆಯ ಉತ್ತಮವಾದ ವಿದ್ಯಾಭ್ಯಾಸನ ಕೊಟ್ಕೊಂಡು ಇಲ್ಲಿವರೆಗೆ ಬಂದಿದೆ. ಸರ್, ಹಾಗೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಎಲ್ಲ ಕೂಡ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ. ಹಾಗಾಗಿ ಬಡವರಿಗೆ ಕಡಿಮೆ ದರದಲ್ಲಿ ನೀವು ಪಾದರಕ್ಷೆಗಳನ್ನು ಮಾರುವುದರ ಜೊತೆಲಿ ಈಗ ಅವರಿಗೆ ನಿಮ್ಮನ್ನು ಕೆಲವರು ಸಣ್ಣ ಪುಟ್ಟ ಹಳ್ಳಿಗಳಿದ್ದಾರೆ, ಅವರಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ ಸರ್. ಕನ್ನಡ ಮೊಬೈಲ್ ಸಂಖ್ಯೆ 8814157848. ಇನ್ನೊಂದು ಸರಿ 8105977848. 2 ನನ್ನ ಮೊಬೈಲ್ ಸಂಖ್ಯೆಗಳಿವೆ. ನೋಡಿ ಸ್ನೇಹಿತರೆ, ಇದುವರೆಗೂ ಗುಂಡ್ಲುಪೇಟೆ ತಾಲೂಕಿನ ಅಬ್ದುಲ್ ಮಾಲಿಕ್ ರವರು ತಮ್ಮ ಪಾದರಕ್ಷೆಗಳ ವೃತ್ತಿಯನ್ನು ಮತ್ತು ಸವಿವರವಾಗಿ ಮತ್ತು ಹಿಂದೆ ಯಾವ್ಯಾವ ವ್ಯಾಪಾರ ಮಾಡ್ತಾಯಿದ್ದೀನಿ ಅಂತ ಎಲ್ಲನೂ ಕೂಡ ಸವಿವರವಾಗಿ ಹೇಳಿದ್ದಾರೆ. ಹಾಗಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಧನ್ಯವಾದಗಳು. ತಮಗೂ ಕೂಡ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.